ಕಾಂಟ್ರವರ್ಸಿಯ ಬಗ್ಗೆ ನಾನು ಯಾರೋ ಬರೆದಿದ್ದೊಂದು ಪೋಸ್ಟ್ ಓದ್ತಾ ಇದ್ದೆ. ಒಂದು ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಇದೇನೋ ಸ್ಟಫ್ ಇಲ್ಲ, ಇದು ಗೆಲ್ಲಲಿಕ್ಕಿಲ್ಲ ಅಂತ ಅನ್ನಿಸಿದಾಗ ಸಿನಿಮಾ ತಂಡ ಬೇಕು ಅಂತ ಕಾಂಟ್ರವರ್ಸಿಗಳನ್ನು ಹುಟ್ಟಾಕುತ್ತೆ ಅಂತ. ಒಂದು ನಾನು ಅಲ್ಲ ಇದು ನಾನು ಪೋಸ್ಟ್ ನೋಡಿದೆ, ಬಟ್ ಇದು ನನ್ನ ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ನಾನು ನೋಡಿದ್ದೀನಿ. ಪ್ರೊಡ್ಯೂಸರು ನಮ್ಮ ಸಿನಿಮಾ ಹೀರೋಯಿನ್ದು ಒಂದು ಅರೆಬೆತ್ತಲೆ ವಿಡಿಯೋ ಇದೆ, ಪ್ರಸಾರ ಮಾಡಿ ಅಂತ ತಂದುಕೊಟ್ರು. ಅದು ನನಗೆ ತಲೆ ಗಿರ್ರಂದು ಹೋಯ್ತು. ಲಾಸ್ಟಿಗೆ ಅದು ಸಿನಿಮಾ ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟ್ರು. ಆ ಡೈರೆಕ್ಟರ್ದೇ ಸ್ಟಿಂಗ್ ಆಪ್ರೇಷನ್ ಮಾಡಿದೆ ನಾನು. ಅವ್ನು ನನಗೆ ತಂದು ಕೊಡ್ತಾ ಇರೋದೇ ಸ್ಟಿಂಗ್ ಆಪ್ರೇಷನ್ ಮಾಡಿ ಇವನು ತಂದು ಕೊಡ್ತಾ ಇದ್ದಾನೆ ಅಂತೇಳಿ ನಮ್ಮ ಸ್ಟುಡಿಯೋಯಿಂದ ಓಡೋದಾತ. ಕಾಂಟ್ರವರ್ಸಿಗಳು ಇಷ್ಟ ಇಲ್ಲ ಸರ್, ನಾನು ಯಾವಾಗಲೂ ದೂರ ಅದರಿಂದ. ನನಗೆ ಅದು ಟೈಮ್ ವೇಸ್ಟ್ ಅನಿಸುತ್ತೆ. ಒನ್ಸ್ ಅಗೇನ್ ದ ಸೇಮ್ ಆನ್ಸರ್ ಕೊಡ್ತೀನಿ. ಯಾವ ಕಾಂಟ್ರವರ್ಸಿನೂ ಒಂದು ಕೆಟ್ಟ ಸಿನಿಮಾನ ಕಾಪಾಡೋಕ್ಕಾಗಲ್ಲ. ಜನಕ್ಕೆ ಇಷ್ಟ ಆದರೆ ಮಾತ್ರ ಅವ್ರು ಒಳಗೆ ಬರೋದು, ಮತ್ತೆ ಅದನ್ನು ನೋಡಬೇಕು ಅನ್ಸಿದ್ರೆ ಮತ್ತೆ ರಿಪೀಟ್ ಆಡಿಯನ್ಸ್ ಬರೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈ ಥರದೆಲ್ಲ ಇದ್ದಾರೆ. ಕಾಂಟ್ರವರ್ಸಿಯಿಂದ ಸಿನಿಮಾ ಏನೋ ಆಗುತ್ತೆ ಅನ್ನೋದು ಡೆಫಿನೆಟ್ಲಿ ಸುಳ್ಳು. ಅದು ಚರ್ಚೆಲ್ಲಿರ್ಬೋದು, ಬಟ್ ಸಿನಿಮಾಗೇನು ಅದರಿಂದ ಉಪಯೋಗ ಆಗಲ್ಲ. ಸಿನಿಮಾಗೇನು ಉಪಯೋಗ ಆಗಲ್ಲ. ನಿಮಗೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬರಲ್ಲ ಜನ, ಅಷ್ಟೇ ಬರಲ್ಲ. ಯಾರ್ಯಾರು ನನ್ನ ಒಪ್ಕೊಂಡು ಮುಂದಕ್ಕೆ ಹೋಗಿದ್ದೀನಿ. ನನ್ನ ಸಿನಿಮಾ ಗೆದ್ದಾಗ ಅದನ್ನು ಸೆಲೆಬ್ರೇಟ್ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದೀನಿ. ಎಡ್ ಬುಷ್ ಸೋತಿದ್ರು ಕೂಡ ತುಂಬ ನೀಟಾಗಿಲ್ಲ, ಈ ನನ್ನ ಅಟೆಂಪ್ಟ್ ಸೋಲು ಅಂತ ಹೇಳಿ ನಾನೇ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀವು ಬೇಕಾದರೆ ತೆಗೆದು ನೋಡ್ಕೋಬೋದು. ನಾನು ನಂದು 8 ಸಿನಿಮಾಗಳು ನಂದು ವರ್ಕೌಟ್ ಆಗಲಿಲ್ಲ, ನಾನು 9ನೇ ಸಿನಿಮಾ ಟಗರು. ನಾನು ಯಾವುದು ಸೋಲನ್ನ ಇಲ್ಲ, ಇದು ಗೆದ್ದೆ ಇದು ಇಷ್ಟಾಯಿತು ಅಂತ ಬಿಂಬಿಸ್ಕೊಂಡು ಮುಂದಕ್ಕೆ ಬರಲ್ಲ. ಜನ ಧಾರ್ಮಿಕ ನಂಬಿಕೆಗಳ ವಿಷಯದಲ್ಲಿ ತುಂಬ ಸೆನ್ಸಿಟಿವ್ ಓವರ್ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾರೆ ಅಂತ ಈಗ ಅನ್ಸುತ್ತೆ. ಕಡೆಯಿಂದನೂ ಹೇಳ್ತೀನಿ ನಿಮಗೊಂದು, ನೀವು ಶುರು ಆಗೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ನಾನೊಂದು ಶಾಯರಿ ಬರೀತಾ ಇದ್ರು. ಮಸ್ಜಿದ್ ಮೇ ಬೈಠ್ ಕೆ ಪೀನೆ ದೇ ವರ್ನಾ ಓ ಜಗಾ ಬತಾ ಜಹಾ ಖುದಾ ನಹೀ ಹೈ ಅಂತ. ಅಲ್ಲಿ ಫತ್ವಾಗೆಲ್ಲ ಏನಿಲ್ಲ. ಬಟ್ ಹರಿವಂಶರಾಯ್ ಬಚ್ಚನ್ ಅಂತ ಅಮಿತಾಬ್ ಬಚ್ಚನ್ ತಂದೆ ಬಂದು ಮಧುಶಾಲಾ ಅಂತ ಒಂದು ಅದ್ಭುತವಾದ ಒಂದು ಕವನ ಸಂಕಲನ ಬರೀತಾರೆ. ಮಧುಶಾಲದಲ್ಲಿ ನೀವು ಇಡೀ ಮಧುಶಾಲನೇ ಕುಡಿತದ ವೈಭವೀಕರಣ, ಕುಡುಕನ ವೈಭವೀಕರಣ ಅದು. ಆ್ಯಂಡ್ ಇನ್ನೊಂದು, ನನ್ನ ಸಿನಿಮಾ ಸೋತಿದೆ. ಮಧುಶಾಲೆಗೆ ಬರಬೇಕು ಅಂತ ಹೇಳುವಾಗ ಅವ್ರು ಬರೀತಾರೆ, पंडित मोमिन पादरियों को बंदों को जो काट चुका. ಸೆನ್ಸಿಟಿವ್ ಆಗ್ತಾ ಹೋಗ್ತಿದ್ದೀರಿ ಅಂತ ಅನ್ಸುತ್ತೆ. ಮೌಲ್ವಿಗಳು ಪಾದ್ರಿಗಳು ಹಾಕಿರುವ ಕೋಳವನ್ನು ಯಾರು ಕಿತ್ಕೊಂಡಿದ್ದಾರೆ. ಮಂದಿರ ಮಸ್ಜಿದ್ ಗಿರಿಜೆ ಸಬ್ಕೋ ತೋಡ್ ಚುಕಾ ಜೋ ಮತ್ವಾಲ ಅಂತ. ಮಂದಿರ ಮಸೀದಿ ಚರ್ಚ್ಗಳನ್ನು ಒಡೆದ ಹುಚ್ಚ ನನ್ನ ಬಾರಿಗೆ ಬರಲಿ ಅಂತ ಹೇಳ್ತಾರೆ. ಸರಿಯಾಗಿ ಮಾತಾಡೋದು ಕಲಿ. ಪಂಡಿತರು ಹಿಂದೂಗಳ ಧಾರ್ಮಿಕ ನಂಬಿಕೆಯ ವಿಷಯದಲ್ಲಿ ಇದಕ್ಕಿಂತ ತುಂಬಾ ಅಂದರೆ ದೇವರನ್ನ ಪ್ರಶ್ನೆ ಮಾಡೋದು, ದೇವ ಆಚರಣೆಗಳನ್ನು ಪ್ರಶ್ನೆ ಮಾಡೋದು, ಜಾತಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದು, ಅಸ್ಪೃಶ್ಯತೆ ತುಂಬಾ ತುಂಬಾ ಕಟುವಾಗಿ ಟೀಕೆ ಮಾಡೋದಂಥ ಸಿನಿಮಾಗಳು ಬಂದಿದೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ಒಂದು ಸಣ್ಣ ವಿಷಯ ಕೈ ಹಾಕ್ಬಿಟ್ರೆ ದೊಡ್ಡ ವಿವಾದ ಆಗ್ಬಿಡುತ್ತೆ. ಥಿಂಕ್ ಈಗ ನೀವು ಹೇಳಿದ್ದೆಲ್ಲವೂ ಐ ಥಿಂಕ್ ಅದು ಸ್ಪಿರಿಚುವಲ್ ಲೆವೆಲಲ್ಲಿ ಹೇಳಿದ್ರಿ. ಅಂದರೆ ಅವ್ರು ಹೇಳಿರೋ ಎಲ್ಲ ಲೈನ್ಸ್ಗಳು ಎಲ್ಲ ಐ ಥಿಂಕ್ ಅದನ್ನು ಹಾಗೆ ನೋಡಬೇಕು ಅಂತ. ಏನಾಗುತ್ತೆ ಯಾವಾಗ ಅಂದರೆ ಇದು ಪೀಕಿಗೆ ಹೋಗುತ್ತಲ್ಲ, ಲೈಕ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹೋಗುತ್ತೆ, ನಮಗೇನೆ ಮೋಸ ಆಗೋದು. ಗಂಡು ನನ್ನ ಮಗನೇ ಕೆರೆ ಕುಂಟೆ ಅಲ್ಲ, ನಿಮ್ಮ ಮನೆ ಹತ್ರಕ್ಕೆ ಬರ್ತೀರಾ ಅಂದರೆ ದೇವರು ಧರ್ಮ ಎಲ್ಲವೂ ನಮಗೆ ಸೊಲ್ಯೂಷನ್ ಆಗಬೇಕು. ಧರ್ಮ ಏನು ಹೇಳುತ್ತೆ, ದೇವರು ಏನು ಹೇಳ್ತಾನೆ, ಇವೆಲ್ಲವೂ ಸೊಲ್ಯೂಷನ್ ಆಗಬೇಕು, ಸಮಸ್ಯೆಗಳಾಗಬಾರ್ದು. ಅದ್ರ ಕಡೆಗೆ ಎಲ್ಲ ಧರ್ಮದವರು ಯೋಚನೆ ಮಾಡಬೇಕು. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟ್. ಏನಾಗುತ್ತೆ, ಅವು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ದೇವರು ಧರ್ಮದ ಹೆಸರಲ್ಲೇ ಮೋಸ ಮಾಡೋರು ಜಾಸ್ತಿ ಆಗ್ತಾ ಹೋಗ್ತಾರೆ. ನಮಗೆ ನಿಜವಾಗಿ ನಮ್ಮನ್ನು ಕಾಯ್ತಿರೋರು ಯಾರು, ಮೋಸ ಮಾಡ್ತಿರೋರು ಯಾರು ಗೊತ್ತಾಗದೇ ಇರೋ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಂದರೆ ಹೆಂಗಿರೋದು, ಒಬ್ಬರು ಒಳ್ಳೆ ಗುರುವಿಗೂ ದೇವರ ಹೆಸರಲ್ಲಿ ವೇಷ ಹಾಕ್ಕೊಂಡಿರೋ ಗುರುವಿಗೂ ವ್ಯತ್ಯಾಸ ಗೊತ್ತಾಗದಿರೋ ಪರಿಸ್ಥಿತಿಗೆ ನಾವು ಬಂದ್ಬಿಟ್ರೆ ಅದು ತುಂಬ ಕಷ್ಟ ಆಗುತ್ತೆ.
ಸೊ ಐ ಥಿಂಕ್ ಎಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು.